ಅನಂತ ಕಾಲ ಕೋಡಗಲ್ಲ ಮೇಲೆ ಕುಳಿತು ಮಾಡುವ ತಪಸ್ಸಿಗಿಂತ, ಅನಂತ ಕಾಲ ಕೋಡಗಲ್ಲ ಮೇಲೆ ಕುಳಿತು ಮಾಡುವ ತಪಸ್ಸಿಗಿಂತ ಒಂದು ದಿನ ಮಾಡುವ ಗುರು ಸೇವೆ ಶ್ರೇಷ್ಠ ನೋಡ. ಅನಂತ ಕಾಲ ಮಾಡುವ ಗುರು ಸೇವೆಗಿಂತ ಒಂದು ದಿನ ಮಾಡುವ ಲಿಂಗ ಪೂಜೆ ಶ್ರೇಷ್ಠ ನೋಡ. ಅನಂತ ಕಾಲ ಮಾಡುವ ಲಿಂಗ ಪೂಜೆಗಿಂತ ಒಂದು ದಿನ ಮಾಡುವ ಜಂಗಮ ದಾಸೋಹ ಶ್ರೇಷ್ಠ ನೋಡ. ಅನಂತ ಕಾಲ ಮಾಡುವ ಜಂಗಮ ದಾಸೋಹಕ್ಕಿಂತ ನಮ್ಮ ಕೂಡಲ ಚೆನ್ನ ಸಂಗನ ಶರಣರೊಡನೆ ಮಾಡುವ ಅರೆ ನಿಮಿಷದ ಶಿವಾನುಭವ ಶ್ರೇಷ್ಠ ನೋಡ. ಲೋಕಪೂಜ್ಯ ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಬಸವಗುರುವಿನ ಬೆಳಗಿನಲ್ಲಿ ಬೆಳಗಿದ 770 ಅಮರಗಣಗಳಿಗೂ ಲಿಂಗ ಲಕ್ಷದ ಮೇಲಣ 96 ಸಾಸಿಗ ಚರಜಂಗಮ ಚೇತನಗಳಿಗೆ ಶರಣೆಂದು ಇಂದು ಕಲ್ಯಾಣ ಹೆಬ್ಬಾಳ ಗ್ರಾಮದಲ್ಲಿ ಬಸವ ಭವನದಲ್ಲಿ 1 ತಿಂಗಳ ಕಾಲ ಪರಮ ಪೂಜ್ಯರಾದ ವಿರತಿಶಾನಂದ ಅಪ್ಪಗಳವರಿಂದ ಅಕ್ಕ ಮಹಾದೇವಿ ತಾಯಿಯವರ ಜೀವನ ದರ್ಶನ ಪ್ರವಚನವನ್ನು ಆಲಿಸಿದ ನಿವೇದಿಸಿದ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಬಹುಶಃ ಸಮಯದ ಕಡೆ ಗಮನ ಕೊಟ್ಟರೆ ನನ್ನ ಸಮಯವನ್ನು ಕಲ್ಯಾಣಮ್ಮವರ ತಗೊಂಡಿದ್ದಾರೆ. ಈಗ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳೋದು ಏನು ಅಂದ್ರೆ, ಇನ್ನು ಕೆಲವೇ ದಿನಗಳಲ್ಲಿ ಕಲ್ಯಾಣ ಹೆಬ್ಬಾಳದೊಳಗೆ ಶರಣ ತತ್ವ ಕಂಬಟ ಆಯೋಜನೆ ಆಗೋದದ. ನಾವು ಈ ಊರಿಗೆ ಬಂದದ್ದು 2 ಉದ್ದೇಶಗಳಿಗಾಗಿ ಇವತ್ತು ಬಂದಿದ್ದು. ಒಂದು, ಪೂಜ್ಯರು 1 ತಿಂಗಳ ಹಿಂದೆ ಇಳಕಲ್ದಲ್ಲಿ ನಡೆದಂತಹ ಶರಣ ಅಂಬಿಗರ ಚೌಡಯ್ಯ ಅನುಭಾವ ಪೀಠದ ಗಣಾಚಾರ ಪ್ರಶಸ್ತಿ ಸಮಾರಂಭಕ್ಕೆ ನಾವು ಅಲ್ಲಿ ಹೋದಾಗ ಪೂಜ್ಯರು ಅಲ್ಲಿಗೆ ಬಂದಿದ್ರು. ಶರಣರ ಕಲ್ಯಾಣ ಹೆಬ್ಬಾಳಕ್ಕೆ ಶ್ರಾವಣ ಮಾಸದಲ್ಲಿ ಪ್ರವಚನಕ್ಕೆ ಹೋಗ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಬಿಡುವು ಮಾಡಿಕೊಂಡು 1 ದಿನರೇ ನೀವು ಕಲ್ಯಾಣ ಹೆಬ್ಬಾಳಕ್ಕೆ ಬಂದು ಹೋಗಬೇಕು ಅಂತ ಕೇಳ್ಕೊಂಡಿದ್ರು. ಆಯ್ತ್ರಪ್ಪ, ಅನುಕೂಲ ಆದ್ರೆ ಬರ್ತೀವಿ ಅಂತ ಅಷ್ಟ ಹೇಳಿದ್ವಿ. 2-3 ದಿನದ ಹಿಂದೆ ಫೋನ್ ಮಾಡಿ, ಇಲ್ಲ ನೀವು ಬರಬೇಕು 24ರೊಳಗೆ ಅಂದರು. ಮಳೆ ನೋಡಿದ್ರೆ ವಿಪರೀತ ಮಳೆ ಹತ್ತಿತ್ತು, ತಮಗೆ ಗೊತ್ತಿದೆ. ಅವಾಗ ಸಹಜ ನಾನು ಹೇಳಿದೆ, ನೀವು ಪೂಜಾ ಮಾಡ್ಕೊಳ್ಳುವಾಗ ಲಿಂಗಯ್ಯಗೆ ಕೇಳ್ರಿ, ಯಾಕಂದ್ರೆ ಶರಣ ಸತಿ ಲಿಂಗಪತಿ. ಮದುವೆ ಆದಾಗ ಗಂಡಂದು ಭಾಳ ಠಬರ್ ಇರ್ತದ್ರಿ ಹೆಂಡತಿ ಮೇಲೆ, ಪ್ರಾರಂಭದ 1 ವರ್ಷ. ಆಮೇಲೆ ಜೀವನದುದ್ದಕ್ಕೂ ಹೆಂಡತಿ ಹೇಳ್ದಂಗ ಗಂಡ ಕೇಳ್ಬೇಕಾಗ್ತೈತಿ. ಹಂಗ ದೀಕ್ಷೆ ಆದಾಗ ಲಿಂಗಯ್ಯ ಹೇಳ್ದಂಗ ನಾವು ಶರಣ ಸತಿ ಕೇಳಬೇಕು. ಎಷ್ಟು ದಿವಸ ಅಂತ ಕೇಳೋದ್ರಿ. ಆಮೇಲೆ ಶರಣ ಸತಿ ಹೇಳ್ದಂಗ ಲಿಂಗಯ್ಯ ಕೇಳಬೇಕಾಗ್ತದ. ನೀವು ಪೂಜಾ ಮಾಡ್ಕೊಳ್ಳುವಾಗ ಲಿಂಗಯ್ಯಗೆ ಹೇಳ್ರಿ, ಮಳಿ ಬರ್ಲಾರ್ದಂಗ ಮಾಡು ಅಂದ್ರೆ ಸಿದ್ದಣ್ಣವರು ಕಲ್ಯಾಣಮ್ಮವರು ಬರ್ತಾರ ಅಂತ ಹೇಳ್ರಿ ಅಂತ ಹೇಳಿದ್ದೆ. ಅದೇ ಪ್ರಕಾರ 2 ದಿನ ಮಳೆ ಬಂದಿಲ್ಲ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕಾಯ್ತು. ಇದು 1. 2ನೇದು, ದಾವಣಗೆರೆಯೊಳಗೆ ಬಸವರಾಜಪ್ಪನವರು ಅಜ್ಜಂಪುರ ಶೆಟ್ರು ಅಂತ ಒಬ್ಬ ಶರಣ ಮನೆತನ ಅದ, ಅಪ್ಪಟ ಬಸವ ತತ್ವದ ಮನೆತನ. ಬೀಳೂರು ಗುರುಬಸವ ಸ್ವಾಮಿಗಳು, ಬೀಳೂರು ಅಜ್ಜಾರು ಅಂತ ಕೇಳಿರಿ ನೀವು. ಬೀಳೂರು ಅಜ್ಜ ಅವರು ನಮ್ಮೂರವರ, ವಿಜಾಪುರ ಜಿಲ್ಲೆ ಸಿಂದಗಿಯವರು. ಅಥಣಿ ಶಿವಯೋಗಿಗಳ ಕಾಲಕ್ಕೆ ಬಹಳ ದೊಡ್ಡ ಶಿವಯೋಗಿಗಳಾದವರು ಬೀಳೂರು ಅಜ್ಜ ಅವರು, ಅಥಣಿ ಶಿವಯೋಗಿಗಳು, ಬಿದ್ರಿ ಕುಮಾರಸ್ವಾಮಿಗಳು. 3 ಜನ ಗುರು ಲಿಂಗ ಜಂಗಮ ಸ್ವರೂಪದಲ್ಲಿ ಸುಮಾರು 120 ವರ್ಷಗಳ ಹಿಂದೆ
ಈ ನಾಡನ್ನೆಲ್ಲ ಬಸವಮಯ ಮಾಡಿದವರು ಆ ಪೂಜ್ಯರು. ಅಂತಹ ಬೀಳೂರ ಅಜ್ಜ ಅವರ ಕರುಣೆಗೆ ಪಾತ್ರರಾದ ದಾವಣಗೆರೆಯ ಮನೆತನ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರ ಮನೆತನ. ಆ ಶರಣ ತಂದೆ ತಾಯಿಯಂದಿರ ಹೆಸರಿನಲ್ಲಿ ಅವರ ಮಕ್ಕಳು ಒಂದು ಟ್ರಸ್ಟ್ ಮಾಡಿದ್ದಾರೆ. ಕಳೆದ ಒಂದು 20-25 ವರ್ಷಗಳಿಂದ ನಾಡಿನ ತುಂಬ ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ವರ್ಷಕ್ಕೆ 2 ಸಲ ಶರಣ ತತ್ವ ಕಮ್ಮಟ ಅಂತ ಮಾಡ್ತಾರೆ. ಅವರ ಮನೆತನದವರು ನಿರಂತರವಾಗಿ ಒಬ್ಬ ಗೃಹಸ್ಥ ಮನೆತನದವರು 10 ಸ್ವಾಮಿಗಳು ಜಗದ್ಗುರುಗಳು ಮಾಡದ ಕಾರ್ಯವನ್ನ ಒಂದು ಗೃಹಸ್ಥ ಮನೆತನದ ಶರಣರು ಈ ನಾಡಿನಲ್ಲಿ ಶರಣ ತತ್ವ ಕಮ್ಮಟ ನಡೆಸ್ತಾರೆ. ಆ ಕಮ್ಮಟದ ನಿಮ್ಗೆ ಆಶ್ಚರ್ಯ ಅಂದ್ರೆ ಯಾವ ಊರಿನವರಿಂದನೂ 1 ಪೈಸೆ ದೇಣಿಗೆ ಕೇಳೋದಿಲ್ಲ. ಆ ಮನೆತನದಲ್ಲಿ ಸಿದ್ಮಲ್ಲಣ್ಣ ಅಂತ ಒಬ್ರು ಶರಣರು, ಅವ್ರ ಮಕ್ಕಳಾದ್ರು. ಅವರು ಲಿಂಗೈಕ್ಯರಾಗುವಾಗ ಅವರ ಎಲ್ಲ ಸಹೋದರರಿಗೆ ಒಂದು ಉಯಿಲ್ ಬರೆದು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಅಪ್ಪ ಅವನ ಹೆಸರಲ್ಲಿ ಟ್ರಸ್ಟ್ ಮಾಡಿ ಪ್ರತಿ ವರ್ಷ 2 ಶರಣ ತತ್ವ ಕಮ್ಮಟ ನಡೆಸಬೇಕು. ಅದರ ಜ್ಞಾನ ದಾಸೋಹ, ಪ್ರಸಾದ ದಾಸೋಹ ಎಲ್ಲವೂ ಕೂಡ ಟ್ರಸ್ಟ್ ವತಿಯಿಂದ ನೋಡ್ಕೊಂತಾರ. ಒಂದು ಕಮ್ಮಟಕ್ಕೆ 5-10 ಲಕ್ಷ ರೂಪಾಯಿ ಖರ್ಚು ಬಂದರೂ ಕೂಡ ಯಾವ ಊರಿನವರಿಂದನೂ 1 ಪೈಸೆ ಸ್ವೀಕರಿಸಲ್ಲ. ಅವರು ನಿನ್ನೆ ನನಗೆ ಫೋನ್ ಮಾಡಿದ್ರು, ಶರಣರ ನೀವು ಕಲ್ಯಾಣ ಹೆಬ್ಬಾಳಕ್ಕೆ ಹೊಂಟೀರಿ ಅಂತ ಗೊತ್ತಾತು, ಹೋಗಿ ಅಲ್ಲಿ ಏನೇನು ವ್ಯವಸ್ಥೆ ಅದ, ಸಾವಿರಾರು ಜನ ಶಿಬಿರಾರ್ಥಿಗಳು ಬರ್ತಾರೆ ಕರ್ನಾಟಕ ಮಹಾರಾಷ್ಟ್ರಗಳಿಂದ. ಸೊ ಅವ್ರಿಗೆ ಇಳ್ಕೊಳ್ಳಕ್ಕೆ ಏನು ವ್ಯವಸ್ಥೆ ಅದ, ಕಾರ್ಯಕ್ರಮ ಯಾವ ರೀತಿ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಅದ, ಹೋಗಿರ್ತೀರಿ ನೋಡ್ಕೊಂಡು ಬಂದು ನಮಗೆ ಫೋನ್ ಮಾಡ್ರಿ ಅಂದ್ರು. ಆ ಪ್ರಕಾರ 2ನೇ ಉದ್ದೇಶಕ್ಕಾಗಿಯೂ ಈ ಊರಿಗೆ ಬರಬೇಕಾಯ್ತು. ಇವತ್ತು ಊರನ್ನೆಲ್ಲ ನಮ್ಮ ಮಹೇಶ್ ಅವರು ಅಡ್ಡಾಡಿಸ್ಕೊಂಡು ತೋರಿಸಿದ್ರು. ಬಹಳ ಅನುಕೂಲ ವ್ಯವಸ್ಥೆ ಅದ. ಮಧ್ಯಾಹ್ನನೇ ಅವರಿಗೆ ಫೋನ್ ಮಾಡಿ ಹೇಳಿದೆ, ಇಲ್ಲಿ ನೀವು ಕಮ್ಮಟ ಮಾಡಬಹುದು ಅಂತ ಹೇಳಿದೆ. ಅದಕ್ಕೆ ಅವರು ಬಹುಶಃ ನವೆಂಬರ್ ತಿಂಗಳಲ್ಲಿ ಇನ್ನೊಂದು 2 ತಿಂಗಳಿಗೆ ಬಂದು ಇಲ್ಲಿಯ ಎಲ್ಲ ಬಸವ ಭಕ್ತರೊಂದಿಗೆ ಒಂದು ಸಭೆ ಮಾಡಿ ಆ ದಿನಾಂಕವನ್ನು ನಿರ್ಧಾರ ಮಾಡ್ತಾರೆ. ಅವಾಗ 4 ದಿನ ನಾವಿಬ್ಬರೂ ಆ ಕಮ್ಮಟದಾಗ ಇರ್ತೀವಿ. ಎಲ್ಲ ಅನುಭಾವಿಗಳು ಬರ್ತಾರೆ. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಶರಣ ಕಮ್ಮಟ ನಡೀತದ. ತಾವು ಯಾರು ಮನೆಯೊಳಗೆ ಅಡಿಗೆ ಮಾಡುವಂಗಿಲ್ರಿ. ದಾವಣಗೆರೆಯಿಂದ ಅಡಿಗೆಯವ್ರನ್ನ ಕರ್ಕೊಂಡ್ಬರ್ತಾರೆ. ಸಾವಿರಾರು ಜನರಿಗೆ ಬೆಳಗಿನ ಉಪಹಾರ ಪ್ರಸಾದ, ಮಧ್ಯಾಹ್ನ ಪ್ರಸಾದ, ರಾತ್ರಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ದಾವಣಗೆರೆ ಟ್ರಸ್ಟ್ನವರೇ ಮಾಡ್ತಾರೆ. ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರ ಟ್ರಸ್ಟ್ನವರು ಆ 3-4 ದಿನ ಅನ್ನ ಪ್ರಸಾದ, ಜ್ಞಾನ ಪ್ರಸಾದ, ಅನುಭವ ಪ್ರಸಾದ, ಈ 3 ಪ್ರಸಾದ ಎಲ್ಲಿ ದೊರೀತದ ಅದಕ್ಕೆ ತ್ರಿವಿಧ ದಾಸೋಹ ಅಂತ ಕರೀತಾರೆ. ಅಂತಹ ಕಾರ್ಯ ಬಹುಶಃ ಕಲ್ಯಾಣ ಹೆಬ್ಬಾಳದೊಳಗೆ ಸಮೀಪದೊಳಗೆ ಆಯೋಜನೆ ಆಗ್ತದ ಅಂತ ನನಗೂ ಭರವಸೆ ಅದ. ನಾಳೆ ನಾನು ಹಾವೇರಿಯಲ್ಲಿ ಸಿಂದಗಿ ಮಠ ಅಂತದ, ಹಾವೇರಿಯಲ್ಲಿ ಈ ಶ್ರಾವಣ ಮಾಸದ ಪ್ರವಚನ ಮಂಗಲ ಸಮಾರಂಭಕ್ಕೆ ನಾವಿಬ್ಬರು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಪೂರ್ವದಲ್ಲಿ ಇಲ್ಲಿ ಬಂದು ಹೋಗುವ ಒಂದು ಅವಕಾಶವನ್ನ ಪೂಜ್ಯರು ಕಲ್ಪಿಸಿದ್ರು. ಮತ್ತು ಕಲ್ಯಾಣ ಹೆಬ್ಬಾಳ ನೋಡಬೇಕು ಅಂತ ಬಹಳ ದಿನದ ಆಶೆ ಇತ್ತು ನಮಗೂ ಕೂಡ. ಹೆಸರು ಕೇಳಿದ್ವಿ, ಇಲ್ಲೆಲ್ಲ ಬಸವ ತತ್ವನಿಷ್ಠ ಶರಣ ಮನೆತನಗಳಿದ್ದಾವೆ, ಇಲ್ಲಿ ಮನಸ್ಸುಗಳು ಕೂಡ ಈ ತತ್ವಕ್ಕಾಗಿ ಸಿದ್ಧವಾಗಿದ್ದಾವೆ ಅಂತ ಕೇಳಿದ್ವಿ. ಈ ಊರಲ್ಲಿರುವ ಶರಣರ ಮನೆಗಳನ್ನ, ಮನಸ್ಸುಗಳನ್ನ ನೋಡ್ಬೇಕಾಗಿತ್ರಿ. ಸಿದ್ದರಾಮ ಶಿವೈಗಳು ಹೇಳ್ತಾರಲ್ಲ, ಮನೆಯ ನೋಡಿದರೆ ಮನ ಒಳಗೆ ಹೋಗುವಂತಾಗಬೇಕು. ಈ ಊರಿಗೆ ಬಂದು ಒಂದ ಮನೆಯೊಳಗೆ ಹೊಕ್ಕಿವ್ರಿ ನಾವು ಇವತ್ತು. ಇನ್ನೂ ಎಷ್ಟು ಮನೆಗಳನ್ನೆಲ್ಲ ನೋಡ್ಬೇಕಾಗ್ಯದ. ಆ ಮನೆ ಪ್ರವೇಶ ಮಾಡಿದ್ರೆ ಸಾಕು, ಮನಸ್ಸು ಈ ಮನೆಯೊಳಗೆ ಹೋಗಬೇಕು. ಅಲ್ಲಿ ಅರ್ಚನೆ, ಅರ್ಪಣ, ಅನುಭವ ಮಾಡಬೇಕು ಅಂತ ಅನಿಸ್ಬೇಕ್ರಿ. ಜಂಗಮವಾಗಿ ಯಾರು ಊರಿಗೆ ಬರ್ತಾರಲ್ಲ, ಬಂದವರೆಲ್ಲ ಜಂಗಮರು. ಈ ಊರಲ್ಲಿ ಇರುವ ನೀವೆಲ್ಲ ಭಕ್ತರು. ನೀವು ನಮ್ಮೂರಿಗೆ ಬಂದಾಗ ನಾವು ಭಕ್ತರು, ನೀವು ಜಂಗಮವಾಗಿ ಬರ್ತೀರಿ. ಇದು ಭಕ್ತ ಜಂಗಮ ಸಂಬಂಧ. ಇಂತಹ ತತ್ವದ ಹಿನ್ನೆಲೆಯಲ್ಲಿ ಇರುವಂತಹ ವ್ಯವಸ್ಥೆ. ಈ ದೃಷ್ಟಿಯಿಂದ ಪೂಜ್ಯರು 1 ತಿಂಗಳ ಕಾಲ ಅಕ್ಕನ ಪ್ರವಚನ ಮಾಡಿದ್ದಾರೆ. ಸುಮಾರು 50 ವರ್ಷದ ಹಿಂದೆ ಕಲ್ಯಾಣಮ್ಮವರು ಅಕ್ಕನ ಪ್ರವಚನ ಶ್ರಾವಣ ಮಾಸದುದ್ದಕ್ಕೂ ಮಾಡ್ತಾ ಇದ್ರು.
ಹಗಲು ಹೊತ್ತು ಕಾಲೇಜಿನ ಕಾಯಕ, ಸಾಯಂಕಾಲ ರಾಮದುರ್ಗದ ಅಕ್ಕನ ಬಳಗದಲ್ಲಿ ಅಕ್ಕ ಮಹಾದೇವಿ ಮಠನೇ ಅದ. ಈ ರೀತಿ ಪ್ರಶಸ್ತವಾದಂತಹ ಅನುಭವ ಮಂಟಪ ಅದ. ಅಲ್ಲಿ ಇವ್ರದ ಪ್ರವಚನ ಇರ್ತಿತ್ತು. ಅಕ್ಕನ ಬಳಗದ ತಾಯಿಯಂದಿರು, ಅಮ್ಮ ನೀವ ಪ್ರವಚನ ಮಾಡ್ರಿ ಅಂತಿದ್ರು. ಬಹುಶಃ ನನಗೆ ಮತ್ತೆ ನೆನಪಾಯ್ತು, 45 ವರ್ಷದ ನಂತರ ಇಲ್ಲಿ ಅವ್ರ ಅಕ್ಕನ ಪ್ರವಚನನೇ ಮಾಡಿದ್ರು ಅಂತ ಅನಿಸ್ತು ನನಗೆ. ಆ ದೃಷ್ಟಿಯೊಳಗ ಜೊತೆಗೆ ಅಪ್ಪ ಅವ್ರ ಒಂದು ಮಾತು ಹೇಳಿದ್ರು, ನೀವು ಅಕ್ಕ ಮಹಾದೇವಿಯ ಕದಳಿ ವನಕ್ಕೆ ಹೋಗಿ ಬಂದಿರಿ, ಅಲ್ಲಿಯ ಒಂದು ಚಿತ್ರಣ ಸ್ವಲ್ಪ ಮಾಹಿತಿ ಕೊಡ್ರಿ ಅಂದ್ರು. ಇವತ್ತು ಶ್ರೀಶೈಲ ಆಂಧ್ರದಲ್ಲಿ ಅದ, ತೆಲಂಗಾಣ ಅಂತ ಹೇಳ್ತೀವಿ ಈಗ. ಆದ್ರೆ ವಾಸ್ತವಿಕವಾಗಿ 12ನೇ ಶತಮಾನದಲ್ಲಿ ಇಡೀ ದಕ್ಷಿಣ ಭಾರತವನ್ನ ಆಳಿದ ಸಾಮ್ರಾಜ್ಯ ಚಾಲುಕ್ಯ ಸಾಮ್ರಾಜ್ಯ. ಕಲ್ಯಾಣದ ಚಾಲುಕ್ಯರು 300 ವರ್ಷಗಳ ಕಾಲ ಬಾದಾಮಿ ರಾಜಧಾನಿ ಮಾಡಿಕೊಂಡು ಚಾಲುಕ್ಯರು ಆಳಿದ್ರು ಪುಲಿಕೇಶಿಯ ಕಾಲದಿಂದ. ಆ ನಂತರದಲ್ಲಿ 300 ವರ್ಷಗಳ ಕಾಲ ಕಲ್ಯಾಣ ರಾಜಧಾನಿ ಮಾಡಿಕೊಂಡು ಚಾಲುಕ್ಯರು ಈ ದೇಶವನ್ನ ಆಳಿದ್ದು. ಇಡೀ ದಕ್ಷಿಣ ಭಾರತವನ್ನು ವ್ಯಾಪಿಸಿದ ಸಾಮ್ರಾಜ್ಯ ಚಾಲುಕ್ಯ ಸಾಮ್ರಾಜ್ಯ, ಕಲ್ಯಾಣದ ಚಾಲುಕ್ಯರು. ಆ ಸಾಮ್ರಾಜ್ಯದ ಮಹಾದಂಡನಾಯಕರಾಗಿ, ಅರ್ಥಮಂತ್ರಿಯಾಗಿ, ಪ್ರಧಾನಿಯಾಗಿ 36 ವರ್ಷಗಳ ಕಾಲ ಕಲ್ಯಾಣದಲ್ಲಿ ಬಸವಣ್ಣನವರು ಗುರುವಾಗಿ, ಸಮಾಜ ಸುಧಾರಕರಾಗಿ, ಇಷ್ಟಲಿಂಗ ತತ್ವದ ಲಿಂಗಾಂಗ ಯೋಗಿಗಳಾಗಿ ಕೆಲಸ ಮಾಡಿದ್ರಲ್ಲ. ಅದಕ್ಕೆ ಒಂದು ಮಾತನ್ನು ನೆನಪಾಗ್ತದ. ಶ್ರೀಶೈಲ ಕದಳಿ ವನದ ಬಗ್ಗೆ ಹೇಳಬೇಕಾದಾಗ ಅಲ್ಲಮ ಪ್ರಭುದೇವರು, ಸಿದ್ಧರಾಮರು ಅವರಿಬ್ಬರದು ಒಂದು ಪ್ರಸಂಗ ನೆನಪು ಮಾಡಿ ಮುಗಿಸ್ತೀನಿ ನಾನು. ಅಲ್ಲಮ ಪ್ರಭುಗಳು ಬಹಳ ದೊಡ್ಡ ಯೋಗಿಗಳು, ಇಡೀ ದೇಶವನ್ನ ಜಂಗಮವಾಗಿ ಸಂಚಾರ ಮಾಡಿದ್ದಾರೆ. ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ ತಾಯಿ ಇವರೆಲ್ಲ ಬನವಸೆ ನಾಡಿನಲ್ಲಿ ಹುಟ್ಟಿದವರೇ. ಅಕ್ಕ ಉಡುತಡಿಯಲ್ಲಿ ಹುಟ್ಟಿದ್ರು, ಅಲ್ಲಮರು ಬನವಸೆಯಲ್ಲಿ ಹುಟ್ಟಿದ್ರು. ಅಲ್ಲಮರು ಯೌವನದೊಳಗ ಊರು ತೊರೆದವರು, ಎಲ್ಲಿ ಹೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಒಮ್ಮೆಲೆ ಅಲ್ಲಮ ಪ್ರಭುಗಳು ಮುಪ್ಪಿನ ಕಾಲಕ್ಕೆ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದರು. ಮಧ್ಯದ 50-60 ವರ್ಷಗಳ ಕಾಲ ಅಲ್ಲಮರು ಎಲ್ಲಿದ್ರು ಅಂತ ಗೊತ್ತಿಲ್ಲ. ಅಕ್ಕ ಯೌವನದಲ್ಲಿಯೇ ಮನೆ ತೊರೆದು 16 ವರ್ಷದ ಉದಮದದ ಯೌವನವನ್ನೊಳಕೊಂಡ ಸತಿ ನೀ ಇತ್ತಲೇಕೆ ಬಂದೆ ಯವ್ವ, ಅಲ್ಲಮರು ಕೇಳ್ತಾರಲ್ಲ ಅನುಭವ ಮಂಟಪಕ್ಕೆ ಬಂದಾಗ. ಹಾಗೆ ಅಕ್ಕ 16ನೇ ವಯಸ್ಸಿಗೆ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲೇ ಸಂಪೂರ್ಣ ತಮ್ಮ ಬದುಕನ್ನ ಬದುಕಿ, ಕಲ್ಯಾಣ ಕ್ರಾಂತಿಯ ಕಾಲಕ್ಕ ಎಲ್ಲ ಶರಣರು ಒಂದೊಂದು ದಿಕ್ಕಿಗೆ ಹೋದಂತೆ ಅಕ್ಕ ಅಲ್ಲಮರು ಇವರೆಲ್ಲ ಶ್ರೀಶೈಲದ ಕದಳಿ ವನಕ್ಕೆ ಹೋಗಿ ಅಲ್ಲಿ ತಮ್ಮ ಕೊನೆಯ ದಿನಗಳನ್ನು ಕಳೆದು. ಇದು ಫಗು ಹಳಕಟ್ಟಿಯವರು ಶಿವಶರಣೆಯರ ಚರಿತ್ರೆಗಳು ಗ್ರಂಥದೊಳಗ ಸ್ಪಷ್ಟವಾಗಿ ಬರೆದಾರ. ಆ ದೃಷ್ಟಿಯಿಂದ ಅಲ್ಲಮರು 50 ವರ್ಷ ಎಲ್ಲಿದ್ರೂ ಗೊತ್ತಿಲ್ಲ, ನಮಗೂ ಗೊತ್ತಿರಲಿಲ್ಲ. ನಾವೆಲ್ಲ ಶರಣ ಸಾಹಿತ್ಯದಲ್ಲಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಮೊದಲು ಮಾಡಿಕೊಂಡು, ತಿಪ್ಪೇರುದ್ರ ಸ್ವಾಮಿಗಳು ಮೊದಲು ಮಾಡಿಕೊಂಡು, ಅನೇಕ ಜನ ಶರಣರ ಕುರಿತು ಗ್ರಂಥಗಳನ್ನು ಬರೆದಾರ, ಕಾದಂಬರಿಗಳನ್ನು ಬರೆದಾರ, ಸಾಹಿತ್ಯ ಬರೆದಾರ. ನಾವು ಬರೆದಿದ್ದೇವೆ, ಬರಿತಾನೇ ಇದ್ದೀವಿ. ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಮರು ಎಲ್ಲಿದ್ರು ಅಂತ. ಅಲ್ಲಮರ ಕುರಿತು ಸಂಶೋಧನೆ ಮಾಡಿದವರು ಅಮೇರಿಕೆಯ ನ್ಯೂಯಾರ್ಕ್ ಯೂನಿವರ್ಸಿಟಿಯ ತತ್ವಜ್ಞಾನ ಪ್ರಾಧ್ಯಾಪಕಿ ಒಬ್ಬ ಮಹಿಳೆ ಅಲ್ಲಮರ ಕುರಿತು ಸಂಶೋಧನೆ ಮಾಡಿದ್ರು. ಅಮೇರಿಕೆಯಿಂದ ಬಂದ್ಲು, ನೇಪಾಳಕ್ಕೆ ಬಂದ್ಲು. ಅಲ್ಲಮರ ಸಾಹಿತ್ಯ ಇಂಗ್ಲಿಷ್ನಲ್ಲಿ ಓದಿ ಶೂನ್ಯ ಸಂಪಾದನೆ ಗ್ರಂಥ 50 ವರ್ಷಗಳ ಹಿಂದೆ, 60 ವರ್ಷಗಳ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಬ್ಲಿಷ್ ಆಗಿದೆ. DC ಪೌಟೆ ಅವರು ವೈಸ್ ಚಾನ್ಸಲರ್ ಇದ್ದಾಗ, ಪ್ರೊಫೆಸರ್ ಮೆನೆಂಜಿಸ್ ಮತ್ತು ಶಿವಲಿಂಗಪ್ಪನವರು ಅಂಗಡಿ ಅಂತ ಬ್ರಿಟಿಷರ ಕಾಲದ BA-BT ಇಂಗ್ಲಿಷ್ ಮಾಸ್ತರ್ ಅವರು, ಇಲ್ಲೇ ನಮ್ಮ ರಘುಕವಿ ಬನಹಟ್ಟಿ ಅವರು ನಿವೃತ್ತಿಯ ನಂತರ ಯೂನಿವರ್ಸಿಟಿಗೆ ಬಂದು ಶರಣರ ವಚನಗಳನ್ನೆಲ್ಲ ಇಂಗ್ಲಿಷಿಗೆ ಅನುವಾದ ಮಾಡಿದ್ರು. ಆ ಕೃತಿ ಆ ತಾಯಿಗೆ ದೊರಕಿದಾಗ ಅಲ್ಲಮರ ಕುರಿತು ಓದಿ ಅಲ್ಲಮರ ನಾಡು ನೋಡಬೇಕು ಅಂತ ಹೊರಟು ನೇಪಾಳಕ್ಕೆ ಬಂದ್ಲು. ಅಲ್ಲಿ ಒಂದು ಕಡೆಗೆ ಉಲ್ಲೇಖ ಸಿಕ್ತು, ಅಲ್ಲಮ ಪ್ರಭುದೇವರು ಹಿಮಾಲಯದ ಕೇದಾರ ಪ್ರಾಂತದಲ್ಲಿ 1000 ಯೋಗಿಗಳಿಗೆ ಗುರುವಾಗಿ ಕೆಲಸ ಮಾಡ್ಯಾರು ಅಂತ ಉಲ್ಲೇಖ ಸಿಕ್ತು.
ನಮಗೆ ಕರ್ನಾಟಕದವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ದಕ್ಷಿಣ ಭಾರತದ ಯಾವ ರಾಜ್ಯದ ಸಾಹಿತಿಗಳಿಗೂ ಗೊತ್ತಿರಲಿಲ್ಲ. ಅವಳಿಗೆ ಆ ಉಲ್ಲೇಖ ಸಿಕ್ಕಾಗ ಅಲ್ಲಮರ ಕುರಿತು ಹುಡುಕಾಟ ಶುರು ಮಾಡಿದ್ಲು. ಅಲ್ಲಮ ಪ್ರಭು ಯಾವ ಊರಿನವರು, ಎಲ್ಲಿಯವರು ಅಂತ ಹುಡುಕ್ತಾ ಬಂದು ದಿಲ್ಲಿಗೆ ಬಂದಾಗ ದಿಲ್ಲಿಯಲ್ಲಿ ಮಾಹಿತಿ ಸಿಕ್ತು, ಕರ್ನಾಟಕಕ್ಕೆ ಹೋಗ್ರಿ ಅಂತ. ಬೆಂಗಳೂರಿಗೆ ಬಂದರು. ಬಿ ಡಿ ಜತ್ತಿಯವರು ಬಸವ ಸಮಿತಿ ಹುಟ್ಟು ಹಾಕಿದ್ರು. ಇದು 40 ವರ್ಷದ ಹಿಂದಿನ ಮಾತು ನಾನು ಹೇಳೋದು, 50 ವರ್ಷದ ಹಿಂದೆ. ಆ ತಾಯಿ ಅಲ್ಲಿಗೆ ಬಂದು ಮಾಹಿತಿ ಕೇಳಿದಾಗ, ಧಾರವಾಡಕ್ಕೆ ಹೋಗ್ರಿ, ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಬಸವ ಪೀಠ ಅದ, ಅಲ್ಲಿ ನಿಮಗೆ ಅಲ್ಲವರ ಕುರಿತು ಮಾಹಿತಿ ಸಿಗ್ತದ. ಅಲ್ಲಿ ಬಂದಾಗ ಅವಾಗ ಗೊತ್ತಾಯ್ತು ಅವಳಿಗೆ, ಆ ತಾಯಿಗೆ, ಗದಗಿನ ತೋಂಟದಾರ್ಯ ಮಠ ಅಲ್ಲಮ ಪ್ರಭು ಪೀಠ ಪರಂಪರೆಯ ಯಡಿಯೂರು ಸಿದ್ಧಲಿಂಗೇಶ್ವರರ ವೈರಾಗ್ಯ ಪೀಠ ಅದು. ಅಲ್ಲಿ ಹೋದ್ರೆ ನಿಮಗೆ ಅಲ್ಲಮರ ಕುರಿತು ಮಾಹಿತಿ ಸಿಗ್ತದ ಅಂತ ಗೊತ್ತಾದಾಗ ಆ ತಾಯಿ ಗದಿಗೆ ಬಂದ್ಲು. 1982ನೇ ಇಸ್ವಿ, ಇವತ್ತಿಗೆ ಸುಮಾರು 45 ವರ್ಷ, 45 ವರ್ಷದ ಹಿಂದೆ. ಅವಾಗ ನಾ ಗದಗಿನ JT ಕಾಲೇಜಿನೊಳಗೆ ತತ್ವಜ್ಞಾನದ ಪ್ರಾಧ್ಯಾಪಕನಾಗಿದ್ದೆ. ಗದಗಿನ ಜಗದ್ಗುರುಗಳು ಲಿಂಗೈಕ್ಯರಾಗಿದ್ದಾರಲ್ಲ, ನನ್ನ ಕ್ಲಾಸ್ಮೇಟ್ ಅವರು, ನಾನು ಸಿಂದಗಿಯವನೇ, ಬಾಲ್ಯದಿಂದ ನಾವು ಸ್ನೇಹಿತರೆ. ಅವ್ರು ಬೇಗನೆ ಲಿಂಗದೊಳಗಾದ್ರು. ಅವರು ಅಲ್ಲಿ ಜಗದ್ಗುರುಗಳಿದ್ರು, ನಾನು ಗದಗಿನಲ್ಲೇ ಪ್ರೊಫೆಸರ್ ಇದ್ದೆ. ಫೋನ್ ಮಾಡಿದ್ರು ಒಂದು ದಿವಸ, ಸಿದ್ದಣ್ಣ ನೀವು ತತ್ವಜ್ಞಾನ ಪ್ರಾಧ್ಯಾಪಕರು, ಒಬ್ಬರು ಅಮೇರಿಕಾದಿಂದ ತತ್ವಜ್ಞಾನ ಪ್ರಾಧ್ಯಾಪಕಿ ಬಂದಾರ, ಅಲ್ಲಮರ ಕುರಿತು ಸಂಶೋಧನೆ ಮಾಡ್ತಾ ಬಂದಾರ, ಅದಕ್ಕೆ ಒಂದು 3-4 ದಿವಸ ಇರ್ತಾರ ಮಠದಲ್ಲಿ, ನೀವು ಅವರೊಂದಿಗೆ ಚರ್ಚೆ ಮಾಡಬೇಕು, ಅವರ ಸಮಸ್ಯೆಗಳಿಗೆ ಸಂದೇಹಗಳಿಗೆ ನೀವು ಉತ್ತರ ಕೊಡಬೇಕು. ಆಯಿತು ಅಂತ ನಾನು ಮಠಕ್ಕೆ ಬಂದೆ. ಆ ತಾಯಿಯೊಂದಿಗೆ ಏನು 5 ಸಂಪುಟಗಳ್ರಿ, ಶೂನ್ಯ ಸಂಪಾದನೆ ಇಂಗ್ಲಿಷ್ನಲ್ಲಿ ಪ್ರಕಟ ಆಗಿದೆ. 5 ಸಂಪುಟಗಳನ್ನು ಒಂದು ಅಕ್ಷರ ಬಿಡದೆ ಓದಿ, ಎಲ್ಲಿ ಬೇಕಲ್ಲಿ ಗುರ್ತು ಹಾಕಿ ಚರ್ಚೆಗಾಗಿ ಎಷ್ಟು ತಯಾರಿ ಮಾಡ್ಕೊಂಡು ಬಂದಿದ್ರು. ಕೊನೆಗೆ ನಿರ್ಧಾರ ಆಯಿತು, ಅಲ್ಲಮ ಪ್ರಭುದೇವರು ಬನವಸಿಯಿಂದ ಹೊರಟವರು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಯೋಗ ಸಾಧಕರ ಕೇಂದ್ರ ಕೇದಾರ ಪ್ರಾಂತದಲ್ಲಿ 1000 ಯೋಗಿಗಳಿಗೆ ವ್ಯೋಮಕಾಯ ಸಿದ್ಧ ಹಠಯೋಗಿ ಗುರುವಾಗಿ ಇದ್ರು ಅಂತ ಉಲ್ಲೇಖ ಕನ್ಫರ್ಮ್ ಆಯಿತು. ಅಂತಹ ಅಲ್ಲಮರು ಹಿಮಾಲಯದಿಂದ ಇಳಿದು ಹೊರಟರು ಮುಪ್ಪಿನ ಕಾಲಕ್ಕೆ. ಯೌವನದಾಗ ಬಂದಿಲ್ರಿ ಕಲ್ಯಾಣಕ್ಕೆ, ಅವರು ನೆನಪಿರ್ಲಿ, ಮುಪ್ಪಿನ ಕಾಲಕ್ಕೆ ಹೊರಟರು. ಯಾಕೆ ಅಲ್ಲಿಂದ ಹೊರಡಬೇಕಾಯ್ತು ಅಲ್ಲಮರು ಅಂದ್ರೆ, ಕಾಶ್ಮೀರದ ಮಹಾದೇವ ಭೂಪಾಲ ಚಕ್ರವರ್ತಿ, ನಾವು 4 ಸಲ ಕಾಶ್ಮೀರಕ್ಕೆ ಹೋಗಿ ಬಂದೀವ್ರಿ ಇತ್ತೀಚೆಗೆ, 2-3 ವರ್ಷದಲ್ಲಿ. ಅಲ್ಲಿ 5 ಭಾಷೆಗಳಿಗೆ ವಚನ ಅನುವಾದ ಆಯಿತು. ಪರ್ಷಿಯನ್ ಆಯಿತು, ಅರಬ್ಬಿ ಆಯಿತು, ಕಾಶ್ಮೀರಿ ಆಯಿತು, ಜಮ್ಮುದು ಡೋಗ್ರಿ ಭಾಷೆ ಆಯಿತು, ಉರ್ದು. 5 ಭಾಷೆಗಳಿಗೆ ನಮ್ಮ ವಚನ ಸಂಪುಟ ಅನುವಾದ ಪೂರ್ಣ ಆಗಿದ್ದ ಕಾಶ್ಮೀರ್ ಯೂನಿವರ್ಸಿಟಿ ಶ್ರೀನಗರದೊಳಗೆ. ಅಲ್ಲಿ ನಾವು 4-5 ಸಲ ಈ 2-3 ವರ್ಷದಲ್ಲಿಯೇ ನಾವು ಹೋಗಿದ್ದೇವೆ. ಅರವಿಂದ ಜತ್ತಿಯವರ ನೇತೃತ್ವದಲ್ಲಿ ಈ ಅನುವಾದ ಯೋಜನೆಯಲ್ಲಿ ನಾವು ಇಬ್ಬರೂ ಇದ್ದೀವಿ. ಹೀಗಾಗಿ ಅಲ್ಲಿ ಹೋದಾಗ ನಮಗೆ ಕುತೂಹಲ, ಅಲ್ಲಿಯ ಯೂನಿವರ್ಸಿಟಿಯ ಪ್ರೊಫೆಸರ್ಗಳಿಗೆ ಕೇಳಬೇಕು, ಮಹಾದೇವ ಭೂಪಾಲ ಈ ನಾಡಿನ ಚಕ್ರವರ್ತಿ ಆಗಿದ್ರು ಅಂತ ನಮ್ಮಲ್ಲಿ ಉಲ್ಲೇಖದ ಕರ್ನಾಟಕದಲ್ಲಿ. ಕಾಶ್ಮೀರದೊಳಗೆ ದ ಹಿಸ್ಟ್ರಿ ಆಫ್ ಕಾಶ್ಮೀರ ಸ್ಟೇಟ್, ಕಾಶ್ಮೀರ ರಾಜ್ಯದ ಇತಿಹಾಸ ಗ್ರಂಥಗಳಲ್ಲಿ ಮಹಾದೇವ ಭೂಪಾಲನ ಮಾಹಿತಿ ಏನಾದರೂ ಇದೆಯಾ? ಅವರು ಯಾವ ಪ್ರಾಂತದಲ್ಲಿ ಆಳಿದ್ರು? ನಮ್ಮ ವಚನಗಳಲ್ಲಿ ಉಲ್ಲೇಖದ 56 ಮಾಂಡಲಿಕ ರಾಜರ ಮೇಲೆ ಚಕ್ರವರ್ತಿಯಾಗಿದ್ದ ಮಹಾದೇವ ಭೂಪಾಲ ವಚನದಾಗ ಉಲ್ಲೇಖದ. 56 ಪ್ರಾಂತದ ಚಕ್ರವರ್ತಿ ಎಂಬ ಅಹಂಕಾರವೇ ನಿನಗೆ ಅಂತ ರಾಣಿ ಮಹಾದೇವಿ ತನ್ನ ಗಂಡ ಕೇಳ್ತಾಳ್ರಿ ಅನುಭವ ಮಂಟಪದಾಗ. ಮಹಾದೇವಿ ರಾಣಿ ಮಹಾದೇವ ಭೂಪಾಲರು ಕಲ್ಯಾಣಕ್ಕೆ ಬಂದು ಕಟಿ ಒಡೆದು ಕಾಯ್ಕಾಜ್ ಮಾಡುವ ಕೈಕೊಂಡ್ರು ಚಕ್ರವರ್ತಿ ದಂಪತಿಗಳು. ಸೊ ಅಂಥವರ ಉಲ್ಲೇಖ ನಮ್ಮ ವಚನಗಳಲ್ಲಿ ಐತಿ, ಮಾಹಿತಿ ತೆಗೀರಿ ಅಂತ. ಅಲ್ಲಿ ಹೋದಾಗ ಇತಿಹಾಸದ ನಿವೃತ್ತ ಪ್ರಾಧ್ಯಾಪಕರಿಗೆಲ್ಲ ಭೇಟಿ ಆದಿವ್ರಿ ಶ್ರೀನಗರದೊಳಗೆ ಅಡ್ಡಾಡಿ. ಯಾಕಂದ್ರೆ ನಮ್ಮ ಅನುವಾದ ಯೋಜನೆಯ ಚೇರ್ಮನ್ ಒಬ್ರು ಇದ್ದಾರೆ, ಡಾಕ್ಟರ್ M ಕಲಬುರ್ಗಿ ಅವ್ರ ನಂತರ. ಅವರು ಡಾಕ್ಟರ್ ಮೊಹಮ್ಮದ್ ಅಜುರ್ದಾ, ಕಾಶ್ಮೀರ್ ಯೂನಿವರ್ಸಿಟಿಯ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ 5 ಭಾಷೆಗಳಲ್ಲಿ PhD ಮಾಸ್ಟರಿ ಇರುವ ಮನುಷ್ಯ.
ಕೇಂದ್ರ ಸರ್ಕಾರದ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದವರು. ಅವರು ನಮ್ಮ ಯೋಜನೆಯ ಚೇರ್ಮನ್ ಈಗ. ಅವರ ನೇತೃತ್ವದಲ್ಲಿ ಜಗತ್ತಿನ ಭಾಷೆಗಳಿಗೆ ವಚನ ಅನುವಾದ ಆಗ್ತಾ ಇದೆ. ಎಂಥ ಅದ್ಭುತವಾದ ಕೆಲಸ ಇವತ್ತು ನಮ್ಮ ಬೆಂಗಳೂರು ಬಸವ ಸಮಿತಿಯವರು ಕೈಕೊಂಡಿದ್ದಾರೆ. ಸೊ ಅಲ್ಲಿ ಹೋದಾಗ ನಮಗೆ ಮಾಹಿತಿ ಸಿಕ್ತು. ಮಹಾದೇವ ಭೂಪಾಲ 12ನೇ ಶತಮಾನದ ಪ್ರಾರಂಭದ ಕಾಲದಲ್ಲಿ ಚಕ್ರವರ್ತಿಯಾಗಿದ್ರು. ತಮ್ಮ ಮಗನಿಗೆ ರಾಜ್ಯಭಾರ ಒಪ್ಪಿಸಿ ದಂಪತಿಗಳಿಬ್ಬರು ಕಲ್ಯಾಣಕ್ಕೆ ಬರ್ತಾರೆ. ಕಾರಣ ಅಂದ್ರೆ ಕಲ್ಯಾಣದ ಚರಜಂಗಮರು ಕಾಶ್ಮೀರದವರೆಗೂ ಅನುಭವ ಮಂಟಪದ ವಚನ ಸಂದೇಶ ಮುಟ್ಟಿಸಿದ್ರು. ಒಯ್ದು ಮಹಾದೇವ ಭೂಪಾಲನಿಗೆ ಗೊತ್ತಾಗಿತ್ತು. ಹೀಗಾಗಿ ಕಲ್ಯಾಣಕ್ಕೆ ಬಂದರು ದಂಪತಿಗಳಿಬ್ರು. ಈ ಸುದ್ದಿ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ 2000 ಮೇಲ್ಪಟ್ಟು ಕಿಲೋಮೀಟರ್ ವಿಸ್ತಾರವಾಗಿರುವ ಹಿಮಾಲಯ ಪರ್ವತ ಶ್ರೇಣಿ ಎಲ್ಲ ಕಡೆಗೂ ಗೊತ್ತಾದಾಗ ಅಲ್ಲಮರಿಗೂ ತಿಳಿಯಿತು. ತಾವು ಹುಟ್ಟಿ ಬಂದ ನಾಡಿ ನಡೆಗೆ ದೇಶದ ಮೂಲೆ ಮೂಲೆಗಳಿಂದ ಶರಣೆಯರು ಹೋಗ್ತಾ ಇದ್ದಾರಲ್ಲ, ಏನಿರಬೇಕು ನೋಡಬೇಕು ಅಂತ ಅಲ್ಲಮರು ಹಿಮಾಲಯದಿಂದ ಕಲ್ಯಾಣದ ಕಡೆಗೆ ಹೊರಟರು. ಮಾರ್ಗ ಮಧ್ಯದಲ್ಲಿ ಇನ್ನೊಬ್ಬ ಹಠಯೋಗಿ ಸಿದ್ಧ ಸಿಕ್ಕ. ಸೊನ್ನಲಿಗೆಯ ಸಿದ್ಧರಾಮ. ಹಠಯೋಗ ಸಾಧನೆ ಮಾಡಿ ಹಠಯೋಗಿ ಆಗಿದ್ದು ಶ್ರೀಶೈಲದ ತ್ರಿಕೂಟ ಪರ್ವತ ಕದಳಿಯಲ್ಲಿಯೇ. ಇಡೀ ಭಾರತದಲ್ಲಿ 2 ಕೇಂದ್ರಗಳು. ಅವ್ರ ಪ್ರವಚನದಾಗ ನೆನಪು ಮಾಡಿದ್ರು ಅದನ್ನ. ಹಿಮಾಲಯ ಪರ್ವತ ಶ್ರೇಣಿ ಕೇದಾರ ಪ್ರಾಂತದಲ್ಲಿ ಯೋಗ ಸಿದ್ಧರ ಕೇಂದ್ರ, ದಕ್ಷಿಣ ಭಾರತದಲ್ಲಿ ಶ್ರೀಶೈಲ ತ್ರಿಕೂಟ ಪರ್ವತ ಯೋಗ ಸಿದ್ಧರ ಕೇಂದ್ರ. ನಾವಿಬ್ರು ಹೋಗಿ ಬಂದಿದ್ದೇವೆ ತ್ರಿಕೂಟ ಪರ್ವತಕ್ಕೆ. ಶ್ರೀಶೈಲ ಕದಳಿ ವನಕ್ಕೆ ನಾನು 3 ಸಲ ಹೋಗಿ ಬಂದಿದ್ದೆ, ಇವ್ರು 2 ಸಲ ಬಂದಿದ್ರು. ಇಳಕಲ್ ಮಹಂತಪ್ಪಗಳವ್ರ ಜೊತೆಗೆ 1 ಸಲ ಹೋಗಿದ್ವಿ. ಲಿಂಗಾನಂದ ಸ್ವಾಮಿಗಳು ಮಾತಿಮಹದೇವ್ರ ಜೊತೆಗೆ 1 ಸಲ ಹೋಗಿದ್ವಿ. ಭಾಲ್ಕಿ ಪಟ್ಟದೇವ್ರ ಜೊತೆಗೆ 1 ಸಲ. ಸೊ 3 ಸಲ ನೋಡಿದ್ದೇವೆ. 3 ಪರ್ವತಗಳನ್ನ ಹತ್ತಿ ಹೋಗ್ಬೇಕ್ರಿ. ಅಲ್ಲಿ ಕದಳಿ ವನ ಇದೆ, ಗುಹೆ ಅದ, ಅಲ್ಲಿ ಬಾಳೆಯ ಮರಗಳಿದ್ದಾವ, ತಿಳಿಯಾದ ನೀರು 3 ಪರ್ವತಗಳ ತುದಿಯ ಮೇಲೆ ಇವತ್ತಿಗೂ ತಿಳಿಯಾದ ಚಿಲುಮೆಯಂತಹ ನೀರು ಹರಿತಾ ಇದೆ. ಸೊ ಎಂತಹ ಒಂದು ಅದ್ಭುತ ಇದು ಅಂದ್ರೆ ಅದು ಯೋಗ ಸಿದ್ಧರ ಕೇಂದ್ರ. ಅಲ್ಲಿ ಸಿದ್ಧರಾಮರು ಯೋಗಿಯಾಗಿ ಸೊನ್ನಲಿಗೆಗೆ ಬಂದಿದ್ರು, ಸೋಲಾಪುರಕ್ಕೆ, ಇವತ್ತಿನ ಸೋಲಾಪುರ. ಅಲ್ಲಮರು ಹಿಮಾಲಯದಲ್ಲಿ ವ್ಯೋಮಕಾಯ ಸಿದ್ಧರಾಗಿ ಅವರು 70-80 ವರ್ಷದ ವಯೋವೃದ್ಧ ಯೋಗಿ ಕಲ್ಯಾಣದ ಕಡೆಗೆ ಅವರು ಹೊರಟಿದ್ರು. ಮಾರ್ಗದಲ್ಲಿ ಇಬ್ಬರದು ಭೇಟಿ ಆಯಿತು. ಸೊಲ್ಲಾಪುರದಲ್ಲಿ ಚರ್ಚಾ ನಡೀತು. ಸಿದ್ಧರಾಮಗೆ ಸಿಟ್ಟು ಬಂತು. ಯಾಕಂದ್ರೆ ಅಲ್ಲಮರು ಬಂದು ಸಿದ್ಧರಾಮನ ಶಿಷ್ಯರಿಗೆ ಛೇಡಿಸಿದ್ರು. ಏ ಗುಡ್ಡರ ಒಡ್ಡರ, ಎಲ್ಲದನ ನಿಮ್ಮ ಒಡ್ಡರಾಮ ಅಂತ ಕೇಳಿದ್ರು. ಅಲ್ಲಮ್ಮ ಕೇಳಿದ ಪ್ರಶ್ನೆ ರೀ ಇದು. ಪ್ರಭುಲಿಂಗಲೀಲೆ ಓದಿದ್ರು ಗೊತ್ತಾಗ್ತದ. ಎಲ್ಲದಾನು ನಿಮ್ಮ ಒಡ್ಡರಾಮ, ಒಡ್ಡರ ಗುರು ಎಲ್ಲದಾನು ಅಂತ ಕೇಳಿದ್ರು. ಅವ್ರಿಗೆಲ್ಲ ಸಿಟ್ಟು ಬಂತು. ಅಲ್ಲಿ ಗುಡಿ ಕಟ್ಟಾಕ್ ಹತ್ತಿದ್ರು ಅವರು. ಅವರೆಲ್ಲ ಕಲ್ಲು ಹೊಡಿತಾ ಇದ್ರು. ಕೈಯಲ್ಲೆಲ್ಲ ಕಲ್ಲುಗಳಿದ್ದು ತಗೊಂಡು ಅಲ್ಲಮರ ಮೇಲೆ ಒಗ್ಯಾಕ ತೊಡಗಿದ್ರು. ಅಲ್ಲಮ್ಮ ಬಯಲು ದೇಹಿಕ ಅಂತ ಹಠಯೋಗ ಸಿದ್ಧಿ ಪಡೆದಿದ್ರು. ವ್ಯೋಮಕಾಯ ಸಿದ್ಧಿ ಅಂತಾರ ಅದಕ್ಕೆ. ಇವ್ರ ಕಲ್ಲುಗಳು ಪರಸ್ಪರ ಅವ್ರಿಗೆ ಪಡ್ಕಂತಿದ್ವ ಹೊರತು ಅಲ್ಲಮರಿಗೆ ಏನೂ ಆಗಲಿಲ್ಲ. ಇವನ್ ಯಾವನೋ ಮಾಯಾವಿ ಅದಾನ ಅಂತ ಸಿದ್ದರಾಮಗೆ ಹೋಗಿ ಹೇಳಿದ್ರು. ಇಂಥವು ಯಾವನೋ ಒಬ್ಬ ಬಂದಾನು, ನಿಮ್ಮನ್ನು ಬಯ್ಯಾಕತ್ಯಾನು ಅಂತ ಹಿಂಗೆಲ್ಲ ಹೇಳಿದ್ರು. ಸಿದ್ದರಾಮ ಸಿಟ್ಟಿಗೆ ಎದ್ದು ಬಂದಾರಿ. ಯಾಕ? ಅವನು ಹಠಯೋಗ ಸಿದ್ಧ. ಸಿಟ್ಟಿನಿಂದ 3ನೇ ಕಣ್ಣು ತೆಗೆದನಂತ. ಇದು ಕವಿಗಳು ಬರೆಯೋದು. 3ನೇ ಕಣ್ಣು ತೆಗೆದ ಅಂದ್ರೆ ಬೆಂಕಿ ಉಗುಳದ ಅಂತ ಅದರ ಅರ್ಥ. ಅಲ್ಲಮರು ಹತ್ರ ಬಂದಾಗ ಒಂದ ಮಾತು ಹೇಳ್ತಾರ, ಯೋಗಿಯಾದವನಿಗೆ ಕೋಪವೇ ಮಾಯೆ. ಯೋಗಿಯಾದವನಿಗೆ ಕೋಪವೇ ಮಾಯೆ. ಕೋಪ ಸಿಟ್ಟನ್ನ ಗೆಲ್ಲಲಾಗದ ನೀನು ಅದೆಂತ ಹಠಯೋಗಿಯೋ ಅಂತ ಅಲ್ಲಮರು ಕೇಳ್ತಾರೆ. ನಿನಗೆ ಸಿಟ್ಟ ಗೆಲ್ಲಕ್ಕಾಗಿಲ್ಲ. ನಿನ್ ಶಿಷ್ಯರು ಬಂದು ಏನೋ ಹೇಳಿದ್ರು ಅಂತ ಸಿಟ್ಟಿಗೆದ್ದು ಬಂದಿಯಲ್ಲ, ಸಿಟ್ಟನ್ನ ಗೆಲ್ಲಕ್ಕಾಗ್ಲಾರ್ದವ ನಿನ್ನೆಂತ ಯೋಗಿ ಅಂತಾರ. ಕೊನೆಗೆ ಸಿದ್ಧರಾಮರು ತಪ್ಪಾಯಿತು ಅಂತ ಅಲ್ಲಮರಿಗೆ ಶರಣಾಗಿ, ನಿಮ್ಮ ಯೋಗ ಸಾಧನೆಯ ಸಿದ್ಧಿ ನನಗೂ ಹೇಳಿಕೊಡ್ರಿ ಅಂತಾರ ಸಿದ್ಧರಾಮ. ಅವಾಗ ಅಲ್ಲಮರಂತಾರ,
ನನ್ನ ಯೋಗ ಸಾಧನೆ ನಿನ್ನ ಯೋಗ ಸಾಧನೆ ಪಕ್ಕಕ್ಕಿಡು. ಇಡೀ ದೇಶದ ಮೂಲೆ ಮೂಲೆಗಳಿಂದ, ಅಸ್ಸಾಮದಿಂದ ಹಿಡಿದು ಗಾಂಧಾರದವರೆಗೂ, ಇವತ್ತಿನ ಅಫ್ಘಾನಿಸ್ತಾನ್ ಅಂದು ಗಾಂಧಾರ, ಇತ್ತ ಗುಜರಾತದಿಂದ ಹಿಡಿದು ಬ್ರಹ್ಮದೇಶ ಮಯನ್ಮಾರ್ವರೆಗೆ, ಕಾಶ್ಮೀರದಿಂದ ಕೇರಳದ ಕನ್ಯಾಕುಮಾರಿ ತನಕ ದೇಶದ ಎಲ್ಲ ಮೂಲೆ ಮೂಲೆಗಳಿಂದ ಶರಣೆಯರು ಕಲ್ಯಾಣದ ಅನುಭವ ಮಂಟಪಕ್ಕೆ ಧಾವಿಸ್ತಾ ಇದ್ದಾರ. ಬಸವಣ್ಣನ ಸಾಧನೆ ನಮ್ಮಿಬ್ಬರನ್ನೂ ಮೀರಿಸಿದ ಸಾಧನೆ ನೋಡಾಕ್ ಹೊಂಟಿನಿ, ನಡಿ ನೀನು ಅಂತಾರ ಅಲ್ಲಮ ಸಿದ್ಧರಾಮ ಇಬ್ಬರು ಕೂಡಿ ಕಲ್ಯಾಣಕ್ಕೆ ಬರ್ತಾರೆ. ಮಾರ್ಗ ಮಧ್ಯದಲ್ಲಿ ನಾವು ಹೋದ ತಿಂಗಳು ಹೋಗಿದ್ವಿ, ಅಲ್ಲಿ ಅಕ್ಕನ ಗವಿ ಅದ ಕಲ್ಯಾಣದಲ್ಲಿ. ಅಲ್ಲಿ ಅಕ್ಕನ ಗವಿ ಬಂದವರ ಓಣಿ ಅಂತ ಓಣಿ ಅದ ಬಸವ ಕಲ್ಯಾಣ ಎಂಟ್ರೆನ್ಸಿಗೆ. ಅಲ್ಲಿ ಅಕ್ಕ ಮಹಾದೇವಿ ಮೂರ್ತಿ ಅನಾವರಣ ಆಯಿತು. ಭಾಲ್ಕಿ ಪಟ್ಟು ದೇವರು ನಾವೆಲ್ಲ ಇದ್ವಿ, ಅದನ್ನ ಮುಗಿಸ್ಕೊಂಡ ಬಂದ್ವಿ ನಾವು. ಸೊ ಅಲ್ಲಿ ಸಿದ್ಧರಾಮರನ್ನು ಕರ್ಕೊಂಡು ಅಲ್ಲಮರು ಬಂದಾಗ ಒಬ್ಬ ಒಕ್ಕಲಿಗ ಮುದ್ದಣ್ಣ ರೈತ ನೆಗಿಲಿ ಹೊಡಿತಾ ಇದ್ದ ಪಕ್ಕದ ಹೊಲದಲ್ಲಿ. ಇಬ್ರು ಹೋಗಿ ಆತನ ಪಕ್ಕದಲ್ಲಿ ನಿಲ್ತಾರೆ. ಇವ್ರ ಕಡೆ ಲಕ್ಷ್ಯ ಇಲ್ಲ ಅವನಿಗೆ. ಎಷ್ಟು ತನ್ಮಯನಾಗಿದ್ದ ತನ್ನ ನೇಗಿಲ ಕಾಯಕದೊಳಗಂದ್ರ ಬಂದವರು ಯಾರು ಅಂತ ಗೊತ್ತಿಲ್ಲ, ನೋಡ್ಲಿಲ್ಲ, ಕಣ್ಣೆತ್ತಿ ನೋಡ್ಲಿಲ್ಲ. ಯಾರು ತಮ್ಮ ಕಾಯಕದಲ್ಲಿ ತನ್ಮಯರಾಗಿ ಕಾಯಕ ಮಾಡ್ತಾರೋ ಅವನೇ ನಿಜವಾದ ಕಾಯಕ ಯೋಗಿ. ಇದನ್ನ ಅಲ್ಲವರು ಸಿದ್ದರಾಮಗೂ ತೋರಿಸ್ತಾರ. ಬಸವಣ್ಣನ ಯೋಗ ಎಂಥದ್ದು ನೋಡು ಸಿದ್ದರಾಮ. ನಾವು ದೊಡ್ಡ ದೊಡ್ಡ ಯೋಗಿಗಳು ಬಂದು ನಿಂತರೂ ಕೂಡ ಇವನಿಗೆ ಪ್ರಜ್ಞೆ ಇಲ್ಲ. ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು. ಅಂತಹ ತನ್ಮಯತೆ ಅವನಲ್ಲಿ ಅದ. ಮುಂದಕ್ಕೆ ಬಂದ್ರು ಮಡಿವಾಳ ಮಾಚಿದೇವ ಬಟ್ಟಿ ತೊಳಿತಿದ್ರು. ಎಷ್ಟು ತನ್ಮಯರಾಗಿದ್ರು ಅಂದ್ರ ತಮ್ಮ ಕಾಯಕದಲ್ಲಿಯೇ ತನ್ಮಯತೆ ಸಾಧಿಸಿದ್ರು. ಇವ್ರ ಬಗ್ಗೆನೂ ತಲೆ ಎತ್ತಿ ನೋಡ್ಲಿಲ್ಲ. ಹೀಗೆ ಎಲ್ಲಾ ಶರಣರನ್ನ ನೋಡ್ತಾ ನೋಡ್ತಾ ಅನುಭವ ಮಂಟಪದ ಹತ್ತಿರ ಬಸವ ಮಹಾಮನೆ, ಬಸವಣ್ಣನವರ ಮನೆಗೆ ಮಹಾಮನೆ ಅಂತಿದ್ರು. ಅನುಭಾವಿಗಳು ಕೂಡಿ ಚಿಂತನ ಮಾಡ್ತಾ ಇರೋದು ಅನುಭವ ಮಂಟಪ. ಮಹಾಮನೆಯ ಬಾಗಿಲಿಗೆ ಬಂದು ನಿಂತು ಅಲ್ಲಮ ಪ್ರಭುಗಳು ಏನು ಕೇಳ್ತಾರು ಅಂದ್ರ, ಗುಹೇಶ್ವರನ ಶರಣ ಅಲ್ಲಮ ಬಂದಿಗೇನು, ಭಕ್ತಿ ಭಿಕ್ಷವನಿಕ್ಕೈ ಸಂಗನ ಬಸವಣ್ಣ ಅಂತ ಕೇಳ್ತಾರೆ. ಅಲ್ಲಮನಂತ ಒಬ್ಬ ಮಹಾಯೋಗಿ, ಸಿದ್ಧರಾಮನಂತ ಹಠಯೋಗಿ, ಇಬ್ರು ಬಸವಣ್ಣನವರ ಮಹಾಮನೆಯ ಬಾಗಿಲಿಗೆ ಬಂದು ನಿಂತು ಕೇಳ್ತಾರ, ಭಕ್ತಿ ಭಿಕ್ಷೆಯನ್ನು ನೀಡು ನಮಗ ಅಂತಾರ. ಬಸವಣ್ಣನವರಂತಾರ, ಭಕ್ತಿ ಇಲ್ಲದ ಬಡವನಾನಯ್ಯ. ಎಲ್ಲಾರು ಸುಮ್ಮನ ತಮಗ ಎಲ್ಲಾರು ನನಗೆ ಭಕ್ತಿ ಭಂಡಾರಿ ಅಂತ ಕರೀತಾರಪ್ಪ. ಭಕ್ತಿ ಇಲ್ಲದ ಬಡವನಾನಯ್ಯ. ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ದಾಸಿಮಯ್ಯನ ಮನೆಯಲ್ಲಿ ಬೇಡಿದೆ. ಸರ್ವ ಶರಣರು ನೆರೆದು ಎನಗೆ ಭಕ್ತಿ ಭಿಕ್ಷವನ್ನಿತ್ತರಾಗಿ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತಾರೆ. ಇವರೆಲ್ಲ ವಯೋವೃದ್ಧ ಹಿರಿಯ ಶರಣರು. ದಾಸಿಮಯ್ಯ ಶರಣರು, ಕಕ್ಕಯ್ಯ ಶರಣರು, ಚೆನ್ನಯ್ಯ ಶರಣರು, ಇವರು ಒಂದೊಂದು ಪ್ರಾಂತದಿಂದ ಬಂದವರೇ ಮುಪ್ಪಿನ ಕಾಲಕ್ಕ. ಇವರೆಲ್ಲ ಹಿರಿಯ ಶರಣರು ನನಗ ಭಕ್ತಿ ಭಿಕ್ಷಾ ಕೊಟ್ಟಾರಂತ ನನ್ನ ಪಾತ್ರಿ ತುಂಬ್ಯಾದ. ಎನ್ನೊಳಗೆ ಭಕ್ತಿ ಸಾಸಿವೆಯ ಷಡ್ಭಾಗದಿನಿತಿಲ್ಲ. ಬಸವಣ್ಣವ್ರು ಹೇಳ್ತಾರೆ. ಸಾಸಿವೆ ಕಾಳು ತಾಯಂದ್ರಿಗೆ ಗೊತ್ತೈತಲ್ಲ, ಒಗ್ಗರಣೆ ಹಾಕಾಗ ಸಾಸಿವೆ ಕಾಳ ಇಷ್ಟು ಚಿಕ್ಕದು, ಅದನ್ನು ಮತ್ತೆ 6 ತುಂಡು ಮಾಡ್ಬೇಕ್ರಿ, ತುಕಡಿ ಮಾಡಬೇಕು. ಅದ್ರಾಗ ಒಂದು ತುಕಡಿಯಟ್ಟು ನನ್ನೊಳಗೆ ಭಕ್ತಿ ಇಲ್ಲಪ್ಪ, ನಾ ಏನು ಕೊಡ್ಲಿ ನಿಮಗ ಅಂತಾರ ಬಸವಣ್ಣ. ಸೊ ಇಂತಹ ಸದುವಿನಯದ ಭಂಡಾರಿ ಬಸವಣ್ಣನವರಾಗಿತ್ತು. ಕಿಂಕರತ್ವದಿಂದ ಶಂಕರತ್ವವನ್ನು ಪ್ರಾಪ್ತಿ ಮಾಡಿಕೊಂಡವರು ಬಸವಣ್ಣನವರು. ಅಂತಹ ಒಬ್ಬ ಅನುಭಾವಿ ವಿಶ್ವಗುರು. ಅವಾಗ ಅಲ್ಲಮರು ಹೇಳ್ತಾರ, ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು, ನಿನಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಅಂತ ಅವಾಗ ಅಲ್ಲಮರ ಬಾಯಿಂದ ಬಂದು ಮಾತು. ಸಿದ್ಧರಾಮನಿಗೆ ಹೇಳ್ತಾರೆ ಅಲ್ಲಮರು, ಸಿದ್ಧರಾಮ, ನನ್ನ ಯೋಗ ಸಾಧನೆ
ನನ್ನ ವೈಯಕ್ತಿಕ ಮೋಕ್ಷಕ್ಕೆ ಕಾರಣ. ನಿನ್ನ ಯೋಗ ಸಾಧನೆ ನಿನ್ನ ವೈಯಕ್ತಿಕ ಮೋಕ್ಷಕ್ಕೆ ಕಾರಣವಾದ್ರೆ ಬಸವಣ್ಣನ ಯೋಗ ಸಾಧನೆಯಂಥದ್ದು. ಬಸವನ ಯೋಗದಿಂ ಹಸನಾಯಿ ತೈಲೋಕ. ಸಿದ್ದರಾಮರು ಹೇಳ್ತಾರೆ ಈ ಮಾತನ್ನ, ಯೋಗಾಂಗ ತ್ರಿವಿಧಿಯಲ್ಲಿ ಬರ್ತದೆ. ಬಸವನ ಯೋಗದಿಂ, ಬಸವಣ್ಣ ಈ ಲೋಕಕ್ಕೆ ಕಲಿಸಿದ ಯೋಗ ಅದು ಕಾಯಕ ಯೋಗ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುರುಹು ಹರಿಯುವುದು, ಜಂಗಮವಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು. ಇದು ಬಸವಣ್ಣನವರ ಕಾಯಕದ ಮಹಿಮೆ. ಇದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸತ್ಯ ಶುದ್ಧ ಕೈಕ ಮಾಡಬೇಕು, ಭಕ್ತಿಯಿಂದ ಲಿಂಗಾರ್ಚನೆ ಮಾಡ್ಕೋಬೇಕು, ಭಕ್ತಿಯಿಂದ ದಾಸೋಹ ಮಾಡಬೇಕು, ಪ್ರಸಾದ ಸ್ವೀಕರಿಸಿ ಸಂತೃಪ್ತಿಯ ಶರಣ ಜೀವನ ಬದುಕಬೇಕು. ಇದು ಅನುಭವ ಮಂಟಪದ ಶರಣೆಯರ ಒಂದು ಆದರ್ಶದ ಬದುಕಾಗಿತ್ತು. ಈ ರೀತಿಯೊಳಗ ಬಂದು ಕೊನೆಗೆ ಕದಳಿಗೆ ಹೋಗುವ ಪ್ರಸಂಗ ಬಂತಲ್ಲ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕಾಗ್ಯದ. ಅಲ್ಲಮ ಪ್ರಭುಗಳು ಇಡೀ ನಾಡನ್ನ 2 ಸಲ ಸುತ್ತಿದ್ದಾರೆ. ಆಮೇಲೆ ಅನುಭವ ಮಂಟಪದ ಅಧ್ಯಕ್ಷರಾದರು. ಅವರು ಮತ್ತೆ ಬೇರೆ ಸಂಚಾರಕ್ಕೆ ಹೋದಾಗ, ಜಂಗಮ ಕಾಯಕಕ್ಕೆ ಹೋದಾಗ ಚನ್ನಬಸವಣ್ಣನವರು 2ನೇ ಅಧ್ಯಕ್ಷರಾದರು. ಚನ್ನಬಸವಣ್ಣನವರಿಂದ ಲಿಂಗ ದೀಕ್ಷೆ ಪಡೆದಂತಹ ಸಿದ್ದರಾಮರು 3ನೇ ಅಧ್ಯಕ್ಷರಾದರು. ಇದು ಅನುಭವ ಮಂಟಪದ ಚರಿತ್ರೆಯಲ್ಲಿ ಸಿಗುವಂತ ಅಂಶಗಳು. ಕಲ್ಯಾಣ ಕ್ರಾಂತಿಯ ಕಾಲಕ್ಕೆ ಎಲ್ಲಾ ಶರಣರು ದಿಕ್ಕಿಗೆ ಚದರಿ ಹೋದ್ರು. ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಇದೊಂದು ಶರಣರ ಒಂದು ಗುಂಪು ಕದಳಿ ವನದ ಕಡೆಗೆ ಹೋಗಿ ಕದಳಿಯ ಗುಹೆಯೊಳಗ ತ್ರಿಕೂಟ ಪರ್ವತ, ಅದು ತೋರಿಕೆಗೆ 3 ಬೆಟ್ಟಗಳ ಒಂದು ಪರ್ವತವಾದ್ರೆ ಈ ದೇಹದೊಳಗ ಇಲ್ಲಿ ತ್ರಿಕೂಟ ಪರ್ವತ ಅದ. ಇದು ತಾತ್ವಿಕ ದರ್ಶನ ರೀ. ಇದಕ್ಕೆ ಮಿಸ್ಟಿಸಿಸಮ್ ಅಂತೀವಿ. ಫಿಲಾಸಫಿ ಬೇರೆ, ಮೆಟಾಫಿಸಿಕ್ಸ್ ಬೇರೆ, ಮಿಸ್ಟಿಸಿಸಮ್ ಬೇರೆ. ಅದಕ್ಕೆ ನಮ್ಗೆ ಈ 3 ಕೂಡಿಸಿ ವ ಚ ನ ಅಂತ ಶಬ್ದ ಕೊಟ್ಟಾರ್ರಿ. ವ ಚ ನ 3 ಶಬ್ದ, ಅಕ್ಷರಗಳ ಒಂದು ಶಬ್ದ. ಇದು ಅದ್ಭುತವಾದ ಕೆಲಸ ರೀ. ಇದು ವಚನ ಅಷ್ಟ. ವ ಅಂದ್ರೆ ವಚಿಸು, ತತ್ವವನ್ನು ಮಾತ್ರ ನೀವು ಪ್ರತಿಪಾದಿಸು. ಚ ಅಂದ್ರ ಪ್ರತಿಪಾದಿಸಿದ ತತ್ವವನ್ನ ಆಚರಿಸು, ಚರಿಸು. ತತ್ವ ಹೇಳಿದಾಗ ದಟ್ ಈಸ್ ಫಿಲಾಸಫಿ, ಆಚರಿಸಿದಾಗ ದಟ್ ಈಸ್ ಮೆಟಾಫಿಸಿಕ್ಸ್, ಸಿದ್ಧಾಂತ. ಅದನ್ನ ಅಂತರಂಗದೊಳಗ ಅನುಭವಿಸೋದೇನದಲ್ಲ ದಟ್ ಈಸ್ ಮಿಸ್ಟಿಸಿಸಮ್. ಅದಕ್ಕೆ ಅನುಭಾವ ಅಂತೀವಿ, ದರ್ಶನ ಅಂತೀವಿ. ವ ಚ ನ, ಫಿಲಾಸಫಿ, ಮೆಟಾಫಿಸಿಕ್ಸ್ ಅಂಡ್ ಮಿಸ್ಟಿಸಿಸಮ್, ಈ 3ರ ಸಂಗಮವೇ ವಚನ. ಅದಕ್ಕೆ ಸಿದ್ದರಾಮರು ಅಂದ್ರು, ಎಮ್ಮ ಶರಣರ ಒಂದು ವಚನದ ಪಾರಾಯಣಕ್ಕೆ ವ್ಯಾಸನ 18 ಪುರಾಣ ಸಮಭಾರವು ಸರಿ ಎಲ್ಲ ನೋಡ ಅಂತಂದ್ರು. ದೊಡ್ಡ ವಚನ ಐತ್ರಿ ಅದು ಸಿದ್ದರಾಮರು. ಶರಣರ ಒಂದು ವಚನ. ಅದಕ್ಕೆ ತಾಯಂದಿರೇ, ಎಲ್ಲರಿಗೂ ಹೇಳೋದು ಒಬ್ಬರಿಗೆ ಅಲ್ರಿ. ನಾವು ಇಂಗ್ಲೆಂಡು, ಅಮೇರಿಕ ಎಲ್ಲ ದೇಶಗಳಿಗೆ ಹೋಗಿ ಬಂದಿದ್ದೇವೆ. ಅನೇಕ ಕ್ರಿಶ್ಚಿಯನ್ರ ಮನೆಗಳಲ್ಲಿ ಇದ್ದು ಬಂದಿದ್ದೇವೆ. ಅವರು ಪ್ರತಿಯೊಬ್ಬರೂ ತಮ್ಮ ತಮ್ಮ ಕಾಯಕಕ್ಕೆ ಹೋಗ್ಬೇಕಾದ್ರೆ ಹಾಲ್ದೊಳಗ ಯೇಸುವಿನ ಒಂದು ಭಾವಚಿತ್ರ ಇಟ್ಟಿರ್ತಾರೆ, ಅದರ ಮುಂದೆ ಒಂದು ಬೈಬಲ್ ಗ್ರಂಥ ಇಟ್ಟಿರ್ತಾರೆ, ಒಂದು ಕುರ್ಚಿ ಇಟ್ಟಿರ್ತಾರೆ. ತಮ್ಮ ಮನೆಯಿಂದ ಕಾಯಕ